ಹಾಯ್, 2 ದಿನ ಆದಮೇಲೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವರ್ಕ್ ಬ್ಯುಸಿ ಇರೋದ್ರಿಂದ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಇದ್ರ ಮಧ್ಯ ಒಂದು ಸತ್ಯವಾದ ಮಾತೇನಪ್ಪ ಅಂದರೆ, ಈ ಇಡೀ ದಿನದಲ್ಲಿ ಒಂದು ಬೆಸ್ಟ್ ಟೈಮ್ ಆಫ್ ದ ಡೇ, ಬೆಸ್ಟ್ ಪಾರ್ಟ್ ಆಫ್ ದ ಡೇ ಯಾವುದು ಅಂತ ಕೇಳಿದ್ರೆ ಅದು ಮಾರ್ನಿಂಗ್ ನಾವೇನು ಎದ್ದು ಮಾರ್ನಿಂಗ್ ಕಾಲ್ ಅಟೆಂಡ್ ಮಾಡ್ತಾ ಇದೀವಲ್ಲ, ನನಗಂತೂ ಅದೇ ಬೆಸ್ಟ್ ಟೈಮ್ ಆಫ್ ದ ಡೇ. ಸೊ ಅಲ್ಲಿ ಸಿಗುವಂಥ ಲರ್ನಿಂಗ್ಸು, ಆಗುವಂಥ ಎನ್ಲೈಟ್ಮೆಂಟು ಆ ಟೈಮ್ಗೆ ಅನ್ಮ್ಯಾಚಬಲ್. ಸೊ ಅದರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಯಾಕಿದು ಇಷ್ಟ ಆಗ್ತಾಯಿದೆ ಅಂದರೆ, ಒಂದು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಮೂರ್ತಿ ಸರ್. ರೈಟ್ ಫ್ರಮ್ ಪರ್ಪಸ್, ನಮ್ಗೆ ಏನೋ ಒಂದು ಮಾಡ್ಬೇಕಂತಲೇ ಗೊತ್ತಿಲ್ಲದೆ ಯಾವುದೋ ಒಂದು ಡೈರೆಕ್ಷನ್ ಹೋಗ್ತಾರೆ, ನಮಗೆ ನಿಲ್ಲಿಸಿ ಆ ಪರ್ಪಸನ್ನು ಬರೆಯೋಕ್ಕೆ ಹೇಳಿ. ಓಕೆ, ಸೊ ನಮಗೇನು ಬೇಕು ಅನ್ನೋದನ್ನ ಬರೆಯೋಕ್ಕೆ ಹೇಳಿ. ನಾವೆಲ್ಲಿದ್ದೀವಿ ಅಂತ ಏನೋ ತಿಳಿಸೋದ್ರಿಂದ ಹಿಡಿದು ಒಂದು ಪರ್ಸ್ನಾಲಿಟಿ ಅನ್ನೋದು ಹೇಗಿರಬೇಕು, ಎನ್ವಿರಾನ್ಮೆಂಟ್ ಹೇಗಿರಬೇಕು, ಆ ಸಕ್ಸಸ್ಸನ್ನು ಅಚೀವ್ ಆಗೋಕ್ಕೆ ನಾವು ಸುತ್ತಮುತ್ತ ಇರುವಂಥ ಎನ್ವಿರಾನ್ಮೆಂಟು, ರಿಲೇಷನ್ಶಿಪ್ಸು, ಪರ್ಸ್ನಲಿ ನಮ್ಮ ಹೆಲ್ತ್ ಹೇಗಿರಬೇಕು, ಯಾವ ರೀತಿ ಅಸೋಸಿಯೇಷನ್ ಇರಬೇಕು, ಟೈಮ್ ಮ್ಯಾನೇಜ್ಮೆಂಟು. ಐ ಮೀನ್ ಇದು ಯಾವುದೋ ಒಂದು ಥಿಯರಿ ಟಾಪಿಕ್ ಅಲ್ಲ. ನಾವು ಪ್ರತಿಯೊಬ್ಬರೂ ಕೂಡ ಒಂಥರ ನಮ್ಮನ್ನು ನಾವು ಸೆಲ್ಫ್ ಚೆಕ್ ಮಾಡಿಕೊಂಡು ಎಲ್ಲಿ ಏನೋ ಟ್ರ್ಯಾಕ್ ತಪ್ಪೋಗ್ತಿದೆ ಅಂತ ನೋಡಿಕೊಂಡು ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಕ್ಟೀಸ್ ಏನಿದೆ ಅದನ್ನು ಐ ಮೀನ್ ಫಾಲೋ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಟೈಮ್ ಇದು. ಓಕೆನಾ? ಅದಕ್ಕೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಇದು ಥಿಯರಿ ಕಾಲಲ್ಲ, ಇಟ್ಸ್ ಪ್ರಾಕ್ಟೀಸ್ ಮಾಡೋದು. ಅಸೈನ್ಮೆಂಟ್ಸ್ ಅದಕ್ಕೆ ಕೊಡ್ತಾ ಇರೋದು. ಅಸೈನ್ಮೆಂಟ್ಸ್ ತುಂಬ ಹೆಲ್ಪ್ ಮಾಡ್ತಾ ಇದೆ ಎಲ್ಲರಿಗೂ ಕೂಡ. ಐ ಮೀನ್ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಆ್ಯಕ್ಟಿವಿಟೀಸ್, ಬಟ್ ಏನೋ ಮನಿ ಅಸೆಟ್ಸು ಏನೇ ಯಾವುದು, ಲಯಬಿಲಿಟೀಸ್ ಯಾವುದು. ಐ ಮೀನ್ ಸ್ವಲ್ಪ ರೀಕಾಲ್ ಮಾಡೋದಾದರೆ ಪವರ್ ಆಫ್ ಅಸೋಸಿಯೇಷನ್ ಟಾಪಿಕ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನಾನು ಅರ್ಥ ಮಾಡ್ಕೊಂಡಿದ್ದೇನು ಆ ಒಂದು ಸೆಷನಿಂದ ಅಂದರೆ, ಚಿಕ್ಕ ಮಕ್ಳಿಗೆ ನಾವು ಹೇಳ್ತೀವಿ ಯಾರ ಜೊತೆ ನೀನು ಸೇರಬೇಕು, ಯಾರ ಜೊತೆ ಎಲ್ಲಿ ಕುತ್ಕೋಬೇಕು, ಯಾವ ಕ್ಲಾಸಲ್ಲಿ, ಐ ಮೀನ್ ಯಾವ ಬೆಂಚಲ್ಲಿ ನೀನು ಕುತ್ಕೋಬೇಕು, ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೀವಿ ಅಲ್ವಾ. ಆದರೆ ಒಂದು ಟೈಮ್ ನಾವು ದೊಡ್ಡವ್ರು ಆಗ್ಬಿಟ್ವಿ, ಒಂದು ಎಜುಕೇಷನ್ ಮುಗಿಸಿ ಒಂದು ಜಾಬ್ ಸೇರ್ಕೊಂಡ್ಬಿಟ್ವಿ ಅಂದರೆ ಮುಗೀತು. ನಮ್ಮನ್ನು ಹೇಳೋರು ಕೇಳೋರು, ನಾವು ಏನು ಮಾಡ್ತಾ ಇದೀವಿ, ನಮ್ಮ ಟೈಮ್ ಸ್ಪೆಂಡ್ ಹೆಂಗಾಗ್ತಾ ಇದೆ, ನಾವು ಯಾರ ಜೊತೆ ತಿರುಗ್ತೀವಿ ಅನ್ನೋರು ಕೇಳೋದು ನಿಜವಾಗ್ಲೂ ಯಾರೂ ಇಲ್ಲ ಅಲ್ವಾ. ಸೊ ಒಂದು ಎಕ್ಸಾಂಪಲ್ಲು ಕೊಟ್ಟರು. ಏನಾದರೂ ಯಾರಾದರೂ ಒಬ್ರು ಬಂದು ನಮ್ಮ ಕಸ ಅವ್ರ ಕಸನ ನಮ್ಮ ಮನೆ ಮುಂದೆ ತಗೊಂಡೋದ್ರೆ ನಾವು ಹೇಗೆ ಗಲಾಟೆ ಮಾಡ್ತೀವಲ್ವಾ, ಅದೇ ರೀತಿ ಈ ಬೇಡದೇ ಇರೋ ವಿಷಯಗಳು, ಗಾಸಿಪ್ಸ್ ಇರ್ಬೋದು, ನೆಗೆಟಿವ್ ಏನೋ ಪೀಪಲ್, ನೆಗೆಟಿವ್ ಮಾತುಗಳು, ಇವೆಲ್ಲವೂ ಕೂಡ ನಮ್ಮ ಬ್ರೈನ್ಗೆ ಒಂಥರ ಕಸ ಇದ್ದ ಹಾಗೆ. ಆ ಅಸೋಸಿಯೇಷನ್ ಅನ್ನೋದು ಚೆನ್ನಾಗಾದರೆ ಆಟೋಮೆಟಿಕಲಿ, ಈಗ ಒಂದು ಕಟ್ಟಿಗೆ ಒಲೆ ಅಂದರೆ ಎಲ್ಲ ಒಂದು ಕಟ್ಟಿಗೆಗಳು ಒಂದು ಕಡೆ ಇದ್ದು ಬೆಂಕಿ ಹಚ್ಚಿದ್ರೆ ಅದೆಷ್ಟು ಚೆನ್ನಾಗಿರುತ್ತೆ. ಸೊ ಒಂದು ಕಟ್ಟಿಗೆನ ಹೊರಗೆ ತೆಗೆದ್ರೆ ಆಟೋಮೆಟಿಕಲಿ ಆ ಕಟ್ಟಿಗೆ ಬೆಂಕಿಯಿಂದ ಆರೋಗುತ್ತೆ, ಹೊಗೆ ಬಂದು ಆರೋಗುತ್ತಲ್ವ. ಅದೇ ರೀತಿ ಒಂದು ಒಳ್ಳೆ ಪವರ್ಫುಲ್ ಅಸೋಸಿಯೇಷನಲ್ಲಿ ನಾವು ಇದ್ವಿ ಅಂದರೆ ಹೇಗೆ ನಾವು ಕೂಡ ಅದೇ ರೀತಿ ಐ ಮೀನ್ ಗ್ರೋತ್ ಆಗ್ಬೋದು ಅನ್ನೋದು. 4 ಜನ ಕುಡಿಯೋರ ಜೊತೆ ಸೇರಿದ್ರೆ ಕುಡಿಯೋರು ಆಗ್ತೀವಿ, 4 ಜನ ಐ ಮೀನ್ ಏನೋ ಸ್ಮೋಕ್ ಮಾಡೋರ ಜೊತೆ ಸ್ಮೋಕ್ ಮಾಡ್ತೀವಿ. ಅದೇ ರೀತಿ ರೈಟ್ ಹ್ಯಾಬಿಟ್ ಇರೋರ ಜೊತೆ ಸೇರಿದ್ರೆ ಏನಾಗ್ತೀವಿ, ನಮ್ಮ ಸಕ್ಸಸ್ ಆಟೋಮೆಟಿಕಲಿ ಆಗುತ್ತೆ ಅನ್ನೋದು ಆ ಅಸೋಸಿಯೇಷನ್ ಇನ್ನ ಟಾಪಿಕ್. ಅದೇ ಒಂದು ಕೋಳಿ ಮತ್ತೆ ಹದ್ದಿನ ಎಕ್ಸಾಂಪಲ್ ಹೇಳಿದ್ರಲ್ಲ. ಸೊ ಹದ್ದಾಗಿದ್ರು, ನಾವು ಹದ್ದಾಗಿ ನಮ್ಮಲ್ಲಿ ಎಬಿಲಿಟೀಸ್ ಇದ್ರು, ನಮಗೆ ನಾವು ಜೊತೆ ತಿರುಗೋದು ಕೋಳಿ ಮರಿಗಳ ಜೊತೆ ಆಗಿದ್ರೆ ಆಟೋಮೆಟಿಕಲಿ ನಾವು ಸಾಯೋ ತನಕ ಕೋಳಿ ಮರಿ ಥರನೇ ತಿಪ್ಪೆ ಕೆದ್ರಿಕೊಂಡಿರ್ತೀವಿ. ಯಾವತ್ತೂ ಕೂಡ ಹಾರೋ ಟ್ರೈ ಕೂಡ ಮಾಡಲ್ಲ. ಎಕ್ಸಾಂಪಲ್ ಹೇಳ್ತಾರೆ, ನಮ್ಮ ಎನ್ವಿರಾನ್ಮೆಂಟ್ ಆ ರೀತಿ ಪ್ರೋಗ್ರಾಮ್ ಮಾಡಿಬಿಟ್ಟಿದೆ ನಮ್ಮ ಬ್ರೈನನ್ನು. ನಾನು ಏನಾದರೂ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಕ್ಯಾಪಬಿಲಿಟೀಸ್ ಇದ್ರೂ ಕೂಡ ನಾನು ಮಾಡ್ತೀನಿ ಅಂತ ಏನಾದರೂ ಒಂದು ಬಾಯಿ ತೆಗಿತಿದ್ದಾಗೇನೆ ಆಟೋಮೆಟಿಕಲಿ ನೆಗೆಟಿವ್ ಕಮೆಂಟ್ ಶುರು ಆಗುತ್ತೆ. ಓಹೋ, ನಿನ್ನ ಕೈಲಿ ಇದು ಮಾಡೋಕ್ಕಾಗತ್ತಾ, ಈ ಥರ ಯಾರು ಮಾಡಿದ್ದಾರೆ, ನಿಮ್ಮ ಅಪ್ಪ ಮಾಡಿದ್ದಾರೆ, ನಿಮ್ಮ ಅಮ್ಮ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ, ಆ ಥರ ಆಟೋಮೆಟಿಕಲಿ ಆ ಮೋಟಿವೇಶನ್ ಲೆವೆಲ್, ಐ ಮೀನ್ ಇದನ್ನೆಲ್ಲ ಮೀರ್ ಬರೋನೇ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಅಂತ ನಾನು ಅನ್ಕೋತೀನಿ. 5% ಯಾರಾದರೂ ಇದ್ರೆ ಅವರೆಲ್ಲರೂ ಕೂಡ ಐ ಮೀನ್ ಸ್ಟೆಪ್ಪಿಂಗ್ ಅವೇ ಫ್ರಮ್ ಕ್ರೌಡ್, ನಾರ್ಮಲ್ ಕ್ರೌಡ್ಗಿಂತ ಒಂದು ಸ್ಪೆಷಲ್ ಕ್ಯಾಪಬಿಲಿಟೀಸ್ ಇಟ್ಕೊಂಡು ಅದನ್ನು ಆ್ಯಕ್ಷನ್ಸಿಗೆ ತಂದು ಇವೆಲ್ಲವೂ ಅವ್ರ ಲೈಫಲ್ಲೂ ಬಂದಿರುತ್ತೆ, ಅವನ್ನೆಲ್ಲ ಮೀರಿ ಗೆದ್ದಿರೋರೆ ಅಚೀವರ್ಸ್. ಐ ಮೀನ್ ವಂಡರ್ಫುಲ್ ಟಾಪಿಕ್ ಅಸೋಸಿಯೇಷನ್ನು. ಆಮೇಲೆ ಮನಿ ಬಗ್ಗೆ ಸುಮಾರು ಮಾತಾಡಿದ್ವಿ. ಸೊ ಯೂಶುವಲಿ ಸಕ್ಸಸ್ಫುಲ್ ಪೀಪಲ್ ಅವರ ಒಂದು ಮೈಂಡ್ ಸೆಟ್ಟು ಮನಿ ಬಗ್ಗೆ, ಇನ್ವೆಸ್ಟಿಂಗ್ ಬಗ್ಗೆ, ಕಾಂಪೌಂಡಿಂಗ್ ಬಗ್ಗೆ ಹೇಗಿರುತ್ತೆ, ನಾರ್ಮಲ್ ಜನರಿಕ್ ಐ ಮೀನ್ ಬೇರೆ ಬೇರೆ ಕ್ಲಾಸ್ಗಳು ನಾವೇ ಡಿಫೈನ್ ಮಾಡ್ಕೊಂಡು ಇದ್ದೀವಿ ಅಂತಾರಲ್ಲ, ನಮ್ಮ ಒಂದು ಏನೋ ಬಿಹೇವಿಯರ್ ಹೇಗಿರುತ್ತೆ ಮನಿ ಬಗ್ಗೆ ಅಂತೇಳಿ, ಆ ಥರದ ಏನೋ ಒಂದು ಡಿಸಿಷನ್ ತಗೊಳ್ಳೋದು. ಮನಿ ಬರ್ತಿದ್ದಾಗೇನೆ 1 ಲಕ್ಷ ಬಂದರೆ 2 ಲಕ್ಷಕ್ಕೆ ಪ್ಲ್ಯಾನ್ ಮಾಡಿ 2 ಲಕ್ಷ ಖರ್ಚುಗಳಿಗೆ ರೆಡಿ ಆಗಿಬಿಡೋದು. ಅಂದರೆ ನಾವು ಅದು ನೀಟಾಗಿ ಅವ್ರು ಹೇಳೋದು ಪಿನ್ ಟು ಪಿನ್ ನಮಗೆ ಹೇಳ್ತಿದ್ದಾರೆ, ನಮಗೆ ಅಪ್ಲಿಕಬಲ್ ಅದು. ಅದಕ್ಕೋಸ್ಕರನೇ ಅಷ್ಟು ಏನೋ
ಎಕ್ಸೈಟಿಂಗ್ ಅನ್ಸುತ್ತೆ ನನಗೆ ಪ್ರತಿ ಮಾರ್ನಿಂಗ್. ಓಕೆನಾ. ಸೊ ಯೂಶುವಲಿ ಒಂದು ಅಮೌಂಟ್ ಬರ್ತಿದ್ದ ಹಾಗೇನೆ ನಮ್ಮ ಲೈಫ್ ಸ್ಟೈಲ್ನ ನಾವು ಇನ್ಕ್ರೀಸ್ ಮಾಡ್ಕೊಬಿಡ್ತೀವಿ. ಅದೇ ಪ್ರಾಬ್ಲಮ್ಮು ನಮ್ಮ ಆ್ಯಾವ್ರೇಜ್ ವೆಲ್ತ್ ಇರೋರಿಗೆ ಅಥವಾ ಆ್ಯಾವ್ರೇಜ್ ಇನ್ಕಮ್ ಇರೋರಿಗೆ, ಪೇ ಚೆಕ್ ಟು ಪೇ ಚೆಕ್ ಇದು ಮಾಡ್ತಾ ಇರೋರಿಗೆ. ಸೊ ಒಬ್ಬ ರಿಯಲ್ ವೆಲ್ತಿ ಪರ್ಸನ್ ಅಥವಾ ರಿಚ್ ಆಗಿರೋನು ಅವನು ಯಾವ ರೀತಿ ಮನಿಯನ್ನು ನೋಡ್ತಾನೆ, ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾನೆ, ಮನಿ ರಿಟರ್ನ್ ಕೊಡೋದಕ್ಕೆ ಅಸೆಟ್ಸ್ ಅಂತ ಕರಿತೀವಿ, ಹೇಗೆ ಡಿವೈಡ್ ಮಾಡಬೇಕು, ನಮ್ಮ ಟೋಟಲ್ ಅಸೆಟ್ ಏನು, ಟೋಟಲ್ ಲಯಬಿಲಿಟೀಸ್ ಏನು. ಓಕೆನಾ. 1 ಕೋಟಿಗೆ ಮನೆ ತಗೊಂಡು ಅದ್ರದ್ದು 70 ಲಕ್ಷ ಸಾಲದಲ್ಲೇ ಇದ್ರೆ 20 ವರ್ಷ ಬಿಟ್ಟು ಏನಾಗುತ್ತೆ ಅದು. ಓಕೆನಾ. ಅದ್ರದ್ದು ವ್ಯಾಲ್ಯೂ ಡಿಪ್ರಿಷಿಯೇಟಿಂಗ್ ಇದ್ರೆ ಅದು ಅಸೆಟ್ ಲಯಬಿಲಿಟಿನ ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ರಿಲೇಟ್ ಆಗುತ್ತೆ ನಮಗೆ. ಓಕೆನಾ. ನಾನು ಲಿಸ್ಟ್ ಮಾಡಿದ್ಮೇಲೆ ಫೆಲ್ಟ್ ಗುಡ್, ನಾವು ಸ್ವಲ್ಪ ಬೆಟರ್ ಸೈಡಲ್ಲಿ ಇದ್ದೀವಿ ಅಂತ ನನಗನ್ನಿಸ್ತದೆ. ಆದ್ಮೇಲೆ ಇನ್ನೂ ಇಂಪ್ರೂವ್ಮೆಂಟ್ ಆಗೋದು ತುಂಬ ಇದೆ, ಬಟ್ ಬ್ಯಾಡ್ ಇನ್ವೆಸ್ಟ್ಮೆಂಟ್ಸ್ ಕಡಿಮೆ ಇದೆ ಅನ್ನೋದು ನನಗೆ ರಿಯಲೈಸ್ ಆಯಿತು. ಸೊ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಇವತ್ತಿನ ಟಾಪಿಕ್ಕು ಬಂದ್ಬಿಟ್ಟು ಟೈಮ್ ಮ್ಯಾನೇಜ್ಮೆಂಟ್. ಸೊ ಎಂಥ ವಂಡರ್ಫುಲ್ ಆಗಿ ಹೇಳ್ತಾರೆ ಅಂದರೆ, ಎಲ್ಲ ಮನುಷ್ಯನಿಗೂ ಈಕ್ವಲ್ ಆಗಿ ದೇವ್ರು ಏನಾದರೂ ಕೊಡ್ತಿದ್ದಾನೆ ಪ್ರತಿ ಬೆಳಿಗ್ಗೆ ಅಂದರೆ ಅದು 86,000 ಚಿಲ್ಲರೆ ಸೆಕೆಂಡ್ಸ್. ಅದು ಎಲ್ರಿಗೂ, ರಿಚ್ಚು ಪೂರು, ಹೆಲ್ದಿ ನಾನ್ ಹೆಲ್ದಿ ಅಂತ ಏನೂ ಬರಲ್ಲ. ಆ ಟೈಮಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಓಕೆನಾ, ಯೂಸ್ ಮಾಡಲಿ ಬಿಡಲಿ ಟೈಮ್ ಹೋಗೇ ಬಿಡುತ್ತೆ. ಬಟ್ ಹೇಗೆ ಟೈಮನ್ನು ಒಬ್ಬ ಕರೆಕ್ಟಾಗಿ ಸಕ್ಸಸ್ಫುಲ್ ಇರೋ ಪರ್ಸನ್ನು ಎಫೆಕ್ಟಿವ್ ಆಗಿ ಟೈಮ್ ಮೇಲೆ ಅವ್ರ ಬಿಹೇವಿಯರ್ ಹೇಗಿರುತ್ತೆ, ಯಾವ ರೀತಿ ಅವರು ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ ಅನ್ನೋದನ್ನ ಒಂದು ವಂಡರ್ಫುಲ್ ಬುಕ್ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ನಾನು ರೀಸೆಂಟ್ಲಿ ಓದಿ ಮುಗಿಸ್ದೆ. ವಂಡರ್ಫುಲ್ ಬುಕ್. ಒನ್ ಬುಕ್ ಫಾರ್ ಲೈಫ್ ಟೈಮ್ ಅನ್ನೋ ಥರ ಯಾವ್ದಾದ್ರು ಒಂದು ಬುಕ್ ಇದ್ರೆ ಅದು ಅಂತ ನಾನು ಹೇಳ್ತೀನಿ. ಅದರಲ್ಲಿ ಫಸ್ಟ್ ಅನ್ನೋದು. ಓಕೆನಾ. ಸೊ ಟೈಮನ್ನು ಯಾವ ರೀತಿ ನಾವು ಡಿವೈಡ್ ಮಾಡ್ಕೋಬೇಕು, ಈ ಥರ 4 ಸೆಗ್ಮೆಂಟ್ ಥರ. ಓಕೆನಾ. ಸೊ ನಮ್ಮಲ್ಲಿ ಇವತ್ತು ಕೊಟ್ಟಿರೋ ಅಸೈನ್ಮೆಂಟ್ ಏನಪ್ಪ ಅಂದರೆ ಲಿಸ್ಟ್ ಮಾಡೋದು. ಓಕೆನಾ. ಅದ್ರ ಯಾವ ಸೆಗ್ಮೆಂಟ್ ಅಂದರೆ, ಯಾವ ಕ್ವಾಡ್ರೆಂಟ್ ಅಂದರೆ ಇಂಪಾರ್ಟೆಂಟ್, ಅರ್ಜೆಂಟ್, ನಾಟ್ ಇಂಪಾರ್ಟೆಂಟ್ ಬಟ್ ಅರ್ಜೆಂಟ್, ನಾಟ್ ಅರ್ಜೆಂಟ್ ಇಂಪಾರ್ಟೆಂಟ್, ನಾಟ್ ಅರ್ಜೆಂಟ್ ಅಥವಾ ನಾಟ್ ಇಂಪಾರ್ಟೆಂಟ್, ಈ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ಳೋದು. ಈಗ ಪ್ರತಿದಿನ ನಾವು ಬೆಳಗ್ಗೆ ಎದ್ದಾಗಿಂದ ಹಲ್ಲು ಉಜ್ಜೋದು ಒಂದು ಕೆಲಸ, ಸ್ನಾನ ಮಾಡೋದು ಒಂದು ಕೆಲಸ, ತಿಂಡಿ ತಿನ್ನೋದು ಒಂದು ಕೆಲಸ, ಆಫೀಸಿಗೆ ಹೋಗೋದು ಒಂದು ಕೆಲಸ, ಎಲ್ಲವೂ ಕೂಡ ಎಲ್ಲ ಚಿಕ್ಕ ಚಿಕ್ಕ ಆ್ಯಕ್ಷನ್ನು ಕೂಡ, ಈ ಫೋನ್ ನೋಡೋದು ಅದು ಕೂಡ ನಮ್ಮ ಟೈಮ್ ತಗೊಳ್ತಾ ಇದೆ, ಅದು ಒಂದು ಕೆಲಸನೇ ಅಲ್ವಾ. ಈ ಥರ ಎಲ್ಲ ಕೆಲಸಗಳನ್ನು ನಾವು ಫಸ್ಟು ನೆನಪಿಸ್ಕೋಬೇಕು ಯಾವ್ಯಾವ್ದು ಕೆಲಸ ಅಂತ. ಆಮೇಲೆ ಕ್ವಾಡ್ರೆಂಟಲ್ಲಿ ಬರೀತಾ ಹೋಗ್ಬೇಕು. ಮೂರ್ತಿ ಸರ್ ಹೇಳಿದಾಗ ಈಗ ಆಫೀಸಿಗೆ ಹೋಗಲೇಬೇಕು, ಅದಿಲ್ಲ ಅಂದರೆ ನಮ್ಗೆ ನಡೆಯಲ್ಲ, ಅದು ಅರ್ಜೆಂಟ್ ಇಂಪಾರ್ಟೆಂಟಲ್ಲಿ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟು ಊಟ ಮಾಡೋದು, ಅದು ಇಂಪಾರ್ಟೆಂಟೇ ಅಲ್ವಾ, ಅದನ್ನ ಅರ್ಜೆಂಟ್ ಇಂಪಾರ್ಟೆಂಟಲ್ಲಿ ಬರಿತೀವಿ. ಎಕ್ಸಸೈಸ್ ಮಾಡೋದು ಅಥವಾ ಏನು ನಮ್ಮ ಗ್ರೋತಿಗೆ ಏನು ಬೇಕೋ, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಇರ್ತೀವಿ, ಅದಿರ್ಬೋದು. ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇರ್ತೀವಿ, ಅದಿರ್ಬೋದು. ಅವು ಅರ್ಜೆಂಟ್ ಅಲ್ಲ, ನಮ್ಗೆ ಗೊತ್ತಿದೆ ಅದು ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ. ನಮಗೆ ನೆಕ್ಸ್ಟ್ ಒಂದು ವಂಡರ್ಫುಲ್ ಪ್ರೋಗ್ರೆಸ್ ಅನ್ನ ತಂದ್ಕೊಡೋದು, ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಕನಸಿರುತ್ತೆ, ವಾಟ್ ಆರ್ ಡ್ರೀಮ್ಸ್ ಅಂತ ನಾವೇನು ಬರ್ಕೊಂಡಿದೀವಲ್ಲ ವಿಷನ್ ಬೋರ್ಡು, ಅದೆಲ್ಲ ಕ್ವಾಡ್ರೆಂಟ್ 2. ಅದಕ್ಕೆ ಬೇಕಾಗಿ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಕ್ವಾಡ್ರೆಂಟ್ 2. ಅದು ಇವತ್ತು ಮಾಡದೇ ಇದ್ರೆ ಏನೂ ಆಗಲ್ಲ, ಬಟ್ ಮಾಡದೇನೆ ಇದ್ರೆ ಮುಂದೂ ಏನೂ ಆಗಲ್ಲ. ಸೊ ಮಾಡಬೇಕು, ಇಂಪಾರ್ಟೆಂಟು, ಬಟ್ ಅರ್ಜೆಂಟ್ ಅಲ್ಲ ಅನ್ನುವಂಥ ವಿಷಯಗಳೆಲ್ಲ ಕ್ವಾಡ್ರೆಂಟ್ 2 ಅಲ್ಲಿ ಬರುತ್ತೆ. ಎಕ್ಸಸೈಸ್ ಇರ್ಬೋದು, ಹೆಲ್ತ್ ಇಶ್ಯೂ ಅದನ್ನ ಸರಿ ಮಾಡ್ಕೋಬೋದು. ಅದು ಸ್ಲೋ ಆಗಿ ಒಂದೊಂದೇ ಹ್ಯಾಬಿಟ್ಸ್ ಅದಕ್ಕೆ ರಿಲೇಟೆಡ್ ಇರುತ್ತೆ, ಅದನ್ನ ಏನು ಮಾಡಬೇಕು ಅದನ್ನ ಕ್ವಾಡ್ರೆಂಟ್ 2 ಅಲ್ಲಿ ಬರುತ್ತೆ. ಸೊ ಕ್ವಾಡ್ರೆಂಟ್ 3 ನಾಟ್ ಇಂಪಾರ್ಟೆಂಟ್ ಬಟ್ ಅರ್ಜೆಂಟ್. ಇದಲ್ಲಿ ಯಾವ್ದಪ್ಪ ಬರುತ್ತೆ ಅಂದ್ರೆ, ಯಾರೋ ಈಗ ಯಾವ್ದೋ ಸಣ್ಣ ಫಂಕ್ಷನಿಗೆ ಇನ್ವೈಟ್ ಮಾಡ್ತಾರೆ, ಬನ್ರಿ ಅಂತ ಕರೀತಾರೆ, ಅಥವಾ ಯಾರೋ ಶಾಪಿಂಗಿಗೆ ಕರೀತಾರೆ, ನೀನ್ ಬಾ ನನ್ನ ಜೊತೆ ಶಾಪಿಂಗ್ಗೆ ಹೋಗ್ಬೇಕು ಅಂತ ಹೇಳಿ. ಈ ಥರದ್ದು. ಓಕೆನಾ. ಅದು ಇಂಪಾರ್ಟೆಂಟ್ ಏನಲ್ಲ, ಬಟ್ ಅವ್ರು ಕರಿತಾ ಇದ್ದಾರೆ ಅನ್ನುವಂಥ ಒಂದು ಇದ್ರ ಮೇಲೆ ಅರ್ಜೆಂಟ್ ಮಾಡ್ಕೊಂಡು ನಾವು ಹೋಗೋದು. ಅಂದ್ರೆ ಈ ಕ್ವಾಡ್ರೆಂಟ್ 3 ಕೆಲಸಗಳು ಈಸಿಯಾಗಿ ನಾವು ಇಲ್ಲದೆ ಮಾಡ್ಬೋದು, ಅದನ್ನ ಡೆಲಿಕೇಟ್ ಮಾಡ್ಬೋದಾ, ಬೇರೆಯವ್ರ ಕೈಲಿ ಮಾಡಿಸ್ಬೋದಾ. ಅಟ್ಲೀಸ್ಟ್ ಈಗ ನೋಡಿ, ಊಟ ಅಂತೂ ನಾನೇ ಮಾಡಬೇಕು, ಅಡುಗೆನ ನಾನು ಮಾಡ್ಬೋದು, ಮಾಡದೇನೂ ಇರ್ಬೋದು. ನಂತರನೇ ಅಡುಗೆ ಬೇರೆಯವ್ರು ಮಾಡಿ ಇಟ್ಟರು ಅಂದರೆ ನಾನು ಆ ಸಿಸ್ಟಮ್ ಏನೋ ಒಂದು ಕ್ರಿಯೇಟ್ ಮಾಡಿದೆ, ಕೆಲಸದವ್ರನ್ನ ಅನ್ನೋ ಇಟ್ಕೊಂಡೆ ಇತ್ಯಾದಿ. ಓಕೆನಾ. ಆ ಥರ ಮಾಡಿದೆ ಅಂದರೆ ಅಡುಗೆಗಿರುವಂಥ 2 ಅವರ್ ಟೈಮು ಅಥವಾ 1 ಅವರ್ ಟೈಮ್ನ ನಾನು ನನ್ನ ಸೆಲ್ಫ್ ಗ್ರೋತ್ಗೆ ಯೂಸ್ ಮಾಡ್ಕೋಬೋದು. ಅಂದರೆ ಕ್ವಾಡ್ರೆಂಟ್ 2 ನಾನು ಏನು ಮಾಡಿದ್ದೀನಲ್ಲ, ನಂಗೆ ಬೇಕು ಬಟ್ ಮಾಡ್ತಾ ಇಲ್ಲ ಅರ್ಜೆಂಟಾಗಿ, ಅದಕ್ಕೆ ಈ ಟೈಮ್ನ ಉಪಯೋಗಿಸ್ಕೋಬಹುದು ಆಟೋಮೆಟಿಕಲಿ. ಈಗ ಎಕ್ಸಸೈಸ್ ಮಾಡಕ್ಕೆ ನಂಗೆ ಟೈಮೇ ಇಲ್ಲ, ಅದನ್ನ ಮಾಡಕ್ಕೆ ಟೈಮೇ ಇಲ್ಲ, ಇದನ್ನ ಮಾಡಕ್ಕೆ ಟೈಮೇ ಇಲ್ಲ ಅಂದರೆ ಈ ಥರ ಟೈಮನ್ನು ಡೆಲಿಕೇಟ್ ಮಾಡಿ, ಅಥವಾ ಇಂಪಾರ್ಟೆಂಟ್ ಇಲ್ಲ ಅಂದರೆ ಓಕೆ ನಾನು ಬರಲ್ಲ ಅನ್ನೋ ಸ್ಟ್ರಾಂಗ್ ಡಿಸಿಷನ್ನು ಅಥವಾ ಇನ್ನೊಂದೇನೋ ಮಾಡಿ ಆ ಟೈಮನ್ನು ಇಲ್ಲಿಗೆ ಹಾಕಿದ್ರೆ ಆಟೋಮೆಟಿಕಲಿ ನಮ್ಮ ಸೆಲ್ಫ್ ಗ್ರೋತ್ಗೆ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬೋದು. ಓಕೆನಾ. ನಾವು ಲಿಸ್ಟ್ ಮಾಡ್ಕೋಬೇಕು, ಒಬ್ಬೊಬ್ರಿಗೂ ಒಂದೊಂದು ಅವ್ರವ್ರ ಲೈಫಲ್ಲಿ ಪ್ರಯಾರಿಟೀಸ್ ಇರುತ್ತೆ. ಓಕೆನಾ. ಆ ಥರದ್ದು. ಓಕೆನಾ. ಅದನ್ನ ನಾವೇ ಬರೆದಿಟ್ಕೊಂಡು ಅದನ್ನು ನಮ್ಮ ಕ್ವಾಡ್ರೆಂಟಲ್ಲಿ ಹಾಕ್ತಾ ಬರಬೇಕು. ಇನ್ನೊಂದು ಕ್ವಾಡ್ರೆಂಟು 4th ಕ್ವಾಡ್ರೆಂಟ್
ಆ ಕೆಲಸಗಳು ನಮ್ಗೆ ಯಾವ ಗ್ರೋತು ತರಲ್ಲ, ಅವು ಅರ್ಜೆಂಟು ಅಲ್ಲ, ಅವು ಈಗಲೇ ಮಾಡದೆ ಹೋದ್ರೆ ಏನೂ ಆಗೋದಿಲ್ಲ ಆ ರೀತಿ ಕೆಲಸಗಳು. ಫಾರ್ ಎಕ್ಸಾಂಪಲ್ ಫೋನ್ ಸ್ಕ್ರೋಲ್ ಮಾಡೋದು, ಓಕೆನಾ, ಅನ್ವಾಂಟೆಡ್ ವಿಡಿಯೋಸ್ ನೋಡೋದು, ಬಿಂಜ್ ವಾಚಿಂಗು, ಮೂವಿ ನೋಡೋದು, ಅವು ಏನು ಮೇ ಬಿ ಶಾರ್ಟ್ ಪ್ಲೆಜರ್ ಕೊಡ್ಬೋದು, ಡೋಪಮಿನ್ಸ್ ಕೊಡ್ಬೋದು, ಬಟ್ ಅವುಗಳಿಂದ ಏನೂ ಆಗಲ್ಲ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಬಟ್ ಆ ಒಂದು ಇನ್ಸ್ಟೆಂಟ್ ಪ್ಲೆಜರ್ಗೆ ನಾವೇನು ಮಾಡ್ತೀವಿ, ಟೈಮನ್ನು ತುಂಬ ಟೈಮ್ ಮೀಸಲಿಡ್ತಾ ಇದ್ವಿ, ಮೇ ಬಿ ಅವರ್ಸೇ ಅಲ್ಲಿ ಹೋಗ್ತಾ ಇದೆ, ಓಕೆನಾ. ಸೊ ಅದನ್ನು ಲಿಸ್ಟ್ ಮಾಡೋದು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲೇ ಕ್ವಾಡ್ರೆಂಟ್ 3 ಮತ್ತು ಕ್ವಾಡ್ರೆಂಟ್ 4, ಕ್ವಾಡ್ರೆಂಟ್ 3 ಏನು ಡೆಲಿಕೇಟ್ ಮಾಡಿದ್ದೀವಿ ಬೇರೆಯವರಿಗೆ ಅಥವಾ ಪೋಸ್ಟ್ಪೋನ್ ಮಾಡಿದ್ದೀವಿ, ಇವತ್ತು ಮಾಡೋದನ್ನು ಇನ್ನು ಸ್ವಲ್ಪ ದಿನ ಬಿಟ್ಟು ಪೋಸ್ಟ್ಪೋನ್ ಮಾಡೋದು, ಆ ಥರದ್ದು. ಮದುವೆಗೆ ಹೋಗಿ ಒಂದು ಇಡೀ ದಿನ ಇರೋ ಬದಲು ಅಥವಾ ಒಂದು ಇಡೀ ಸಂಜೆ ಇರೋ ಬದಲು ಮುಂಚೆನೇ ಹೋಗಿ ಒಂದು ಹಾಫ್ ಆನ್ ಅವರಲ್ಲಿ ಮಾತಾಡ್ಸ್ಕೊಂಬರೋದು, ಆ ಥರದ್ದು. ಐ ಮೀನ್ ಟೈಮ್ ಸೇವ್ ಮಾಡಿಕೊಂಡು ಕ್ವಾಡ್ರೆಂಟ್ 4 ಅನ್ವಾಂಟೆಡ್ ವಿಷಯಗಳು ನನಗೆ ಮಾತ್ರ ಗೊತ್ತು, ನಾನು ಏನು ಅನ್ವಾಂಟೆಡ್ ಮಾಡ್ತೀನಿ ಅಂತ ನಾನು ಬರ್ಕೊಂಡು ಕ್ವಾಡ್ರೆಂಟ್ 2 ಅಂದರೆ ನನಗೆ ಯಾವುದೇ ಗ್ರೋತ್ ಕೊಡಲ್ಲ ಅಂದರೆ ಅದು ಇಂಪಾರ್ಟೆಂಟ್ ಅಲ್ಲ ನನ್ನ ಲೈಫ್ಗೆ, ಅರ್ಜೆಂಟ್ ಅಲ್ವೇ ಅಲ್ಲ, ಈಗ ಮಾಡದೆ ಹೋದ್ರೆ ಏನೂ ಆಗಲ್ಲ ಅನ್ನೋ ವಿಷಯಗಳೆಲ್ಲ ಬರೆದಿಟ್ಕೊಂಡು ಆಟೋಮೆಟಿಕಲಿ ಈ ರೀತಿ ಬರೆಯೋದ್ರಿಂದ ಏನಾಗುತ್ತೆ, ಎಷ್ಟು ಅವರ್ 24 ಅವರಲ್ಲಿ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ನಿದ್ದೆಗೆ 8 ಅವರ್ ಬರೆದ್ರೆ ಮಿಕ್ಕಿದ್ರಲ್ಲಿ ಎಲ್ಲಿ ಹೋಗ್ತದೆ ಟೈಮು ಅನ್ನೋದು. ಆವಾಗ ನಮಗೆ ಟೈಮ್ ಮೇಲೆ ಕಂಟ್ರೋಲ್ ಸಿಗುತ್ತೆ. ಯಾವ ಟೈಮನ್ನು ಯಾವ ಕೆಲಸನ ಪೋಸ್ಟ್ಪೋನ್ ಮಾಡ್ಬೋದು, ಎಷ್ಟು ಟೈಮ್ ಅಲ್ಲಿಂದ ಸಿಕ್ತು, ಯಾವ ಕೆಲಸನ ಎಲಿಮಿನೇಟ್ ಮಾಡ್ಬೋದು, ಎಷ್ಟು ಟೈಮ್ ಅಲ್ಲಿಂದ ಸಿಕ್ತು, ಇಂತಿಷ್ಟು ಟೈಮ್ ಅಂತ ಸಿಗುತ್ತೆ. ಆ ಟೈಮ್ನ ನಮ್ಮ ಗ್ರೋತ್ಗೆ ವೆರಿ ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್, ನಮಗೆ ಫ್ಯೂಚರಲ್ಲಿ ಗ್ರೋತ್ ಕೊಡುವಂಥ ಕೆಲಸದ ಮೇಲೆ ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟ್ ಮಾಡ್ತಾ ಬಂದರೆ ಹ್ಯೂಜ್ ಸಕ್ಸಸ್ ಅನ್ನೋದು ಕಾಂಪೌಂಡ್ ಆಗ್ತಾ ಹೋಗುತ್ತೆ. ಪ್ರತಿದಿನ ಈ ಥರ ಶುರು ಮಾಡಿದ್ರೆ 1% ಅನ್ನೋದು ಎಷ್ಟು % ಇಂಪ್ರೂವ್ಮೆಂಟ್ ಆಗುತ್ತೆ. ಇಟ್ಸ್ ಎ ವಂಡರ್ಫುಲ್ ಕಾನ್ಸೆಪ್ಟ್. ತುಂಬ ಇಷ್ಟ ಆಯಿತು. ಇವತ್ತು ಬರ್ದಿದ್ದೀನಿ, ಬಟ್ ನಾನು ಮತ್ತೆ ಇವತ್ತು ರಿರೈಟ್ ಮಾಡ್ತೀನಿ. ಎಲ್ಲರೂ ಬರೀರಿ ಅಂತಲೇ ನಾನು ಸಜೆಸ್ಟ್ ಮಾಡೋದು. ಸೊ ದಟ್ ಒಂದು ಅರ್ಥ ಸಿಗುತ್ತೆ. ಮಾಡ್ತೀವೋ ಬಿಡ್ತೀವೋ ಅದನ್ನು ಚೇಂಜ್ ಮಾಡ್ಕೋತೀವೋ ಆಮೇಲೆ, ಬಟ್ ಟೈಮೇ ಇಲ್ಲ ನನಗೆ ಅನ್ನೋದನ್ನ ಆಟೋಮೆಟಿಕಲಿ ನಿಲ್ಲಿಸ್ಬೋದು. ಯಾಕಂದರೆ ನಾವು ಅಷ್ಟು ಬ್ಯುಸಿ ಇಲ್ಲ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ಎಲ್ಲಿ ಹೋಗ್ತಾಯಿದೆ ಅಂತ ನೋಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಒಂಥರ ಸೆಲ್ಫ್ ಚೆಕ್ ಅನ್ನೋ ಥರ ನನ್ನ ಪಾಲಿಗೆ. ಓಕೆ, ಸೊ ನಾಳೆನೂ ಎಕ್ಸೈಟೆಡ್ ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇದರಲ್ಲೂ ಒಂದು ವಂಡರ್ಫುಲ್ ಇನ್ಸೈಟ್ ಸಿಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.